Fifth Standard Environmental Studies, Lesson 1, Living World. Living World. Jiva Jagattu. Fifth Standard Environmental Studies, Lesson 1, Living World. ಅಂದರೆ ಜೀವ ಜಗತ್ತು, ಜೀವ ಜಗತ್ತು ಅಂತ ಲಿವಿಂಗ್ ವರ್ಲ್ಡ್. ದಟ್ ಈಸ್ ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಈಸ್ ದ ಡ್ಯೂಟಿ ಆಫ್ ಆಲ್. ದಿಸ್ ಈಸ್ ಪ್ರೊಟೆಕ್ಷನ್, PROTECTION, ಪ್ರೊಟೆಕ್ಷನ್ ಆಫ್ environment is the duty of all. ಡ್ಯೂಟಿ ಆಫ್ ಆಲ್ ಅಂದರೆ ನಾವು ಪರಿಸರವನ್ನು ರಕ್ಷಿಸೋದು, ಪ್ರೊಟೆಕ್ಷನ್, ರಕ್ಷಣೆ. ಯಾವುದನ್ನ? ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಅಂದರೆ ಪರಿಸರವನ್ನು. ಇಟ್ ಈಸ್ ದ ಡ್ಯೂಟಿ ಆಫ್ ಆಲ್. ಡ್ಯೂಟಿ ಅಂದರೆ ಕರ್ತವ್ಯ, ಎಲ್ಲರ ಕರ್ತವ್ಯ. ಪರಿಸರವನ್ನು ರಕ್ಷಣೆ ಮಾಡಬೇಕು, ಅದು ಎಲ್ಲರ ಕರ್ತವ್ಯ. ಹಾಗಾದರೆ ವಾಟ್ ಈಸ್ ಎನ್ವೈರನ್ಮೆಂಟ್? ಹಾಗಾದರೆ ಎನ್ವೈರನ್ಮೆಂಟ್ ಅಂದರೆ ಏನು? ಅದೇ ಒಂದು ರಕ್ಷಣೆ ಮಾಡೋದು, ಯಾವುದನ್ನು ರಕ್ಷಣೆ ಮಾಡೋದು ಅಲ್ವಾ? ಸೊ ಕ್ವಶನ್ ಏನು? ವಾಟ್ ಈಸ್ ಎನ್ವೈರನ್ಮೆಂಟ್? ವಾಟ್ ಈಸ್ ಎನ್ವಿರಾನ್ಮೆಂಟ್ ಅಂತ ಬರೀತೀವಿ, ಬಾಯಲ್ಲಿ ಬರೋದನ್ನ ಎನ್ವೈರನ್ಮೆಂಟ್ ಅಂತೀವಿ ಅಲ್ವಾ? ಎಸ್, ದಟ್ ಈಸ್ ಥಿಂಗ್ಸ್ ಅರೌಂಡ್ ಅಸ್ ಈಸ್ ಎನ್ವೈರನ್ಮೆಂಟ್. ಅಷ್ಟೇ. ನಮ್ಮ ಸುತ್ತ ಏನೇನಿದೆ ಅದೆಲ್ಲವೂ ನಮ್ಮ ಪರಿಸರ. ವಾಟ್ ಈಸ್ ಒಂದೇ ಸೆಂಟೆನ್ಸ್ನಲ್ಲಿ ಹೇಳ್ಬಿಡ್ತೀವಿ, ಥಿಂಗ್ಸ್ ಅರೌಂಡ್ ಅಸ್. ಥಿಂಗ್ಸ್ around us, AROUND, around us is our environment, is our environment. Things around us is our environment. ನಮ್ಮ ಸುತ್ತ ಇರುವ ವಸ್ತುಗಳು ನಮ್ಮ ಪರಿಸರ. ಹಾಗಾದ್ರೆ ಏನೇನು ವಸ್ತುಗಳಿದೆ? ಹಾಗಾದ್ರೆ ಏನೇನು ಸೇರಿಸಿ ನಾವು ಪರಿಸರ ಅಂತೀವಿ? ನಮ್ಮ ಸುತ್ತ ಇರೋದು ಅಂದ್ರೆ ಹಾಗಾದ್ರೆ ಯಾವುದನ್ನು ನಾವು ನಮ್ಮ ಸುತ್ತ ಇರೋದನ್ನು ಹೇಳ್ತೀವಿ? ವಾಟ್ ಆರ್ ಇನ್ಕ್ಲೂಡ್ಸ್ ಇನ್ ಅವರ್ ಎನ್ವೈರನ್ಮೆಂಟ್. ಪ್ರಶ್ನೆ ಏನು? ವಾಟ್ ಆರ್ ಇನ್ಕ್ಲೂಡ್ಸ್, ಏನೇನು ಸೇರಿದೆ? ವಾಟ್ ಆರ್ ಇನ್ಕ್ಲೂಡ್ಸ್ ಈಸ್ ಅವರ್ ಎನ್ವೈರನ್ಮೆಂಟ್, ಈಸ್ ಅವರ್ environment. ENVIRONMENT. What are includes is our environment. What are include ಅಂದರೆ ಸೇರಿರೋದು. ವಾಟ್ ಏನು, ಇಲ್ಲಿ ಆರ್ ಪ್ಲೂರಲ್, ಅದು ಯಾವ್ಯಾವು ಅಂತ. ಇಲ್ಲಿ ವಾಟ್ ಅಂದ್ರೆ ಏನು, ಇಲ್ಲಿ ಆರ್ ಇರೋದ್ರಿಂದ ಯಾವ್ಯಾವುಗಳು. ಇನ್ಕ್ಲೂಡ್ ಎಕ್ಸ್ಕ್ಲೂಡ್. ಇನ್ಕ್ಲೂಡ್ ಅಂದರೆ ಸೇರೋದು. ಈಸ್ ಅವರ್ ಎನ್ವೈರನ್ಮೆಂಟ್. ಸಾರಿ, ಇನ್ ಅವರ್ ಎನ್ವೈರನ್ಮೆಂಟ್, ನಾಟ್ ಈಸ್ ಅಲ್ಲ, ಇನ್ ಅವರ್ ಎನ್ವೈರನ್ಮೆಂಟ್. ಪರಿಸರದಲ್ಲಿ ಏನೇನು ಸೇರಿದೆ? ನಮ್ಮ ಪರಿಸರದಲ್ಲಿ ಏನೇನಿದೆ? ನೋಡಿ, ಏನೇನು? ಹಿಲ್ಸ್, ಬೆಟ್ಟಗಳಿದೆ. HILLS, ಹಿಲ್ಸ್, HILLS, ಹಿಲ್ಸ್. ಫಾರೆಸ್ಟ್, ಕಾಡಿದೆ. ಫಾರೆಸ್ಟ್. ರಿವರ್, ನದಿ ಇದೆ. ಏನೇನಿದೆ ನಮ್ಮ ಪರಿಸರದಲ್ಲಿ? ಆ್ಯಂಡ್ ವಾಟರ್ ಫಾಲ್ಸ್ ಇದೆ, ನೀರಿನ ಝರಿಗಳು. ಫಾಲ್ಸ್ ಅಂದರೆ ಬೀಳವಲ್ಲ, ಮತ್ತು ಇಲ್ಲಿ ವಾಟರ್ ಫಾಲ್ಸ್ ಅಂತ. ಸ್ಟ್ರೀಮ್ಸ್, ಸರೋವರಗಳಿದೆ. STREAM.
ಎಸ್, ಸ್ಟ್ರೀಮ್ಸ್, ಬೆಟ್ಟ ಇದೆ, ಕಾಡಿದೆ, ನದಿ ಇದೆ, ನೀರು ಬೀಳುವಂಥ ಝರಿಗಳಿದೆ, ಸರೋವರಗಳಿದೆ, ಜೊತೆಗೆ ಹನಿ ಬೀ ಜೇನು ನೊಣ ಇದೆ, ಇನ್ಸೆಕ್ಟ್ಸ್ ಕೀಟಗಳಿವೆ, ಈಗಲ್ ಹದ್ದು ಅಂದರೆ ಬರ್ಡ್ಸ್ ಇವೆ, ಸ್ನೇಕ್ ಹಾವು ಅಂದರೆ ನೆಲದ ಮೇಲೆ ಹರಿದಾಡುವಂತಹ ಪ್ರಾಣಿಗಳಿದೆ. ನೋಡಿ ಎಷ್ಟೊಂದಿದೆ. ಸಾಯಿಲ್ ಮಣ್ಣಿದೆ. ದೆನ್ ಲೈಟ್ ಬೆಳಕಿದೆ, ಸೂರ್ಯ ಇದ್ದಾನೆ. ದೆನ್ ಬರ್ಡ್ಸ್ ಹಕ್ಕಿಗಳಿವೆ, ನಾವು ಈಗಲ್ಲಿ ಹೇಳಿದ್ವು. ಆಮೇಲೆ ಬೇರೆ ಇನ್ನು ಅನಿಮಲ್ಸ್ ಇವೆ, ಪ್ರಾಣಿಗಳಿವೆ, ಅದರಲ್ಲಿ ನಾವು ಸೇರಿದ್ದೀವಿ, ಪ್ರಾಣಿಗಳಲ್ಲಿ ಮನುಷ್ಯರು ಸೇರಿದ್ದೀವಿ. ಆ್ಯಂಡ್ ಮೆನಿ ಅದರ್ ಥಿಂಗ್ಸ್ ಅರೌಂಡ್ ಅಸ್ ಈಸ್ ಎನ್ವೈರ್ನಮೆಂಟ್. and many other things is our environment. ನಮ್ಮ ಪರಿಸರ ಆಗಿದೆ. ಮೆನಿ ಅದರ್ ಥಿಂಗ್ಸ್ ಜೊತೆಲಿ ಇವೆಲ್ಲವೂ ನಮ್ಮ ಪರಿಸರ ಆಗಿದೆ. ಇದನ್ನು ನಾವು ಪರಿಸರ ಅಂತ ಕರಿತೀವಿ. ಏನೇನಿದೆ ಅಂದರೆ ನಮಗೆ ಗೊತ್ತಾಯ್ತು. ಈಗ ನಮ್ಮ ಸುತ್ತಲೂ ಇರೋದು ಅಂದರೆ ನಮ್ಮ ಚೇರು ಬೆಂಚು ಅಂತ ಅಲ್ಲ, ನಮ್ಮ ಸುತ್ತ ಇರುವಂತಹ ಎಲ್ಲವೂ ಸಹ ಪರಿಸರನೇ. ಈಗ ಅಳಿಸೋಕ್ಕಿಂತ ಮುಂಚೆ ಒಂದು ಸತಿ ಹೇಳ್ತೀನಿ, ನೋಡ್ಕೊಳ್ಳಿ. ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಈಸ್ ದ ಡ್ಯೂಟಿ ಆಫ್ ಆಲ್. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂದ್ಬಿಟ್ರು ಅಲ್ವಾ. ಹಾಗಾದ್ರೆ ವಾಟ್ ಈಸ್ ಎನ್ವೈರನ್ಮೆಂಟ್? ಹಾಗಾದ್ರೆ ಪರಿಸರ ಅಂದರೆ ಏನು? ಥಿಂಗ್ಸ್ ಅರೌಂಡ್ ಅಸ್ ಈಸ್ ಅವರ್ ಎನ್ವೈರನ್ಮೆಂಟ್. ನಮ್ಮ ಸುತ್ತ ಇರುವಂತಹ ವಸ್ತುಗಳು ಏನೇನಿದೆ ಅವೆಲ್ಲವೂ ನಮ್ಮ ಪರಿಸರ. ಥಿಂಗ್ಸ್ ಅರೌಂಡ್ ಅಸ್ ಈಸ್ ಅವರ್ ಎನ್ವೈರನ್ಮೆಂಟ್. ಹಾಗಾದ್ರೆ ಯಾವ್ಯಾವ ಥಿಂಗ್ಸ್ ಇದೆ? ವಾಟ್ ಆರ್ ಇನ್ಕ್ಲೂಡ್ಸ್ ಇನ್ ಅವರ್ ಎನ್ವೈರನ್ಮೆಂಟ್? ನಮ್ಮ ಪರಿಸರದಲ್ಲಿ ಏನೇನು ವಸ್ತುಗಳು ಸೇರಿವೆ ನೋಡಿ. ಹಿಲ್ಸ್, ಫಾರೆಸ್ಟ್, ರಿವರ್, ಫಾಲ್ಸ್, ಸ್ಟ್ರೀಮ್ಸ್, ಹನಿ ಬೀ ಜೇನು ಹುಳ, ಇನ್ಸೆಕ್ಟ್ಸ್ ಕೀಟಗಳು, ಈಗಲ್ ಹದ್ದು, ಸ್ನೇಕ್ ಹಾವು, ಸಾಯಿಲ್ ಮಣ್ಣು, ಲೈಟ್ ಬೆಳಕು ಅಂದರೆ ಸನ್, ಬರ್ಡ್ಸ್ ಹಕ್ಕಿಗಳು, ಅನಿಮಲ್ಸ್ ಬೇರೆ ಬೇರೆ ಪ್ರಾಣಿಗಳು, ಆ ಪ್ರಾಣಿಗಳು ನಾವು ಸೇರಿದ್ದೀವಿ. ಆ್ಯಂಡ್ ಮೆನಿ ಅದರ್ ಥಿಂಗ್ಸ್, ಇಷ್ಟೆಲ್ಲ ಇನ್ನು ಬೇರೆ ಬೇರೆ ವಸ್ತುಗಳಿದೆ. ಈಸ್ ಅವರ್ ಎನ್ವೈರನ್ಮೆಂಟ್, ಇದು ನಮ್ಮ ಪರಿಸರ. ಗೊತ್ತಾಯ್ತಲ್ವಾ? ಎಸ್, ಇದು ನಮ್ಮ ಪರಿಸರ. ನಿಮಗೆ ಈಗ ನಾನು ಈಗ ನಿಮಗೆ ಪರಿಸರ ಅಂದ್ರೇನು ಅಂತ ನಾನು ನಿಮ್ಗೆ ಹೇಳಿಬಿಟ್ಟೆ ಅಲ್ವಾ. ಜೊತೆಲಿ ಈ ಪಾಠ ಮುಗಿಯೋಷ್ಟೊತ್ತಿಗೆ ನೀವು ಏನೇನು ಕಲಿತೀರಾ ಅನ್ನೋದನ್ನು ಒಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಐಡೆಂಟಿಫೈ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್. ಈ ಪಾಠ ಮುಗಿಯೋಷ್ಟೊತ್ತು ನೀವು ಸಜೀವಿಗಳು, ಜೀವ ಇರೋ ವಸ್ತುಗಳು ಯಾವುದು, ಜೀವ ಇಲ್ಲದ ವಸ್ತುಗಳು ಯಾವುದು, ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ಸ್ ಬಗ್ಗೆ ತಿಳ್ಕೊತೀರಾ. ನೆಕ್ಸ್ಟ್, ನೋ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಸಜೀವಿಗಳ ಲಕ್ಷಣ ಏನೇನು ಅಂತ ತಿಳ್ಕೊತೀರಾ. ಯಾವುದನ್ನು ನಾವು ಸಜೀವಿಗಳು ಅಂತೀವಿ ಅಂತ ನಾವು ಸಜೀವಿಗಳು ನಿರ್ಜೀವಿಗಳು ತಿಳ್ಕೊತೀವಿ. ಹಾಗಾದ್ರೆ ಅದರ ಲಕ್ಷಣ ಯಾವ್ಯಾವುದು ಅನ್ನೋದನ್ನು ನಾವು ತಿಳ್ಕೊತೀವಿ. ಸಜೀವಿಗಳು ಅನ್ಬೇಕಾದ್ರೆ ಏನೇನು ಇರಬೇಕು ಅವುಗಳಲ್ಲಿ ಲಕ್ಷಣಗಳು, ಅದನ್ನು ನಾವು ತಿಳ್ಕೊತೀವಿ. ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಟು ದಿ ಮೆಥಡ್ ಆಫ್ ಫುಡ್ ಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಲೈಫ್ ಸೈಕಲ್
and different types of plants. ಮೆಥಡ್ ಆಫ್ ಫುಡ್ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊತೀವಿ. ಹಾಗಾದ್ರೆ ಸಸ್ಯಗಳಲ್ಲಿ ಆಹಾರ ಹೇಗೆ ತಯಾರಾಗುತ್ತೆ? ನಾವೇನೋ ಅಮ್ಮ ಮಾಡಿರ್ತಾಳೆ, ಹೋಗಿ ತಟ್ಟೆ ಹಾಕೊಂಡು ತಿಂದ್ಬಿಡ್ತೀವಿ. ಸಸ್ಯಗಳಿಗೆ ಯಾರು ರೆಡಿ ಮಾಡಿರ್ತಾರೆ ಆಹಾರನ? ಅದು ಆಹಾರವನ್ನು ಹೇಗೆ ತಗೊಳುತ್ತೆ? ಇದು ನಮಗೆ ಗೊತ್ತಾಗುತ್ತೆ. ಅದರ ಲೈಫ್ ಸೈಕಲ್ ಏನು, ಜೀವನ ಚಕ್ರ ಹೇಗಿರುತ್ತೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್, ಬೇರೆ ಬೇರೆ ಜಾತಿಯ ಸಸ್ಯಗಳ ಬಗ್ಗೆ ನಾವು ತಿಳ್ಕೊತೀವಿ. ಕ್ಲಾಸಿಫೈ ಅನಿಮಲ್ಸ್ ಬೇಸ್ಡ್ ಆನ್ ದೇರ್ ಫೀಡಿಂಗ್ ಹ್ಯಾಬಿಟ್ಸ್. ಅವುಗಳ ಆಹಾರದ ಮೇಲೆ ಪ್ರಾಣಿಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಅಂದರೆ ಯಾವುದು ಅಂದರೆ ಸಸ್ಯಗಳನ್ನೇ ತಿನ್ನುವಂಥವು ಯಾವುದು, ಬರೀ ಮಾಂಸಗಳನ್ನು ತಿನ್ನುವಂತಹ ಪ್ರಾಣಿಗಳು ಯಾರು ಯಾವುದು, ಸಸ್ಯಗಳನ್ನು ಮತ್ತು ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳು ಯಾವುದು, ಎರಡನ್ನೂ ತಿನ್ನುವಂಥ ಪ್ರಾಣಿಗಳು ಯಾವುದು. ಹಾಗೆ ಅವುಗಳ ಆಹಾರದ ಮೇಲೆ ಪ್ರಾಣಿಗಳನ್ನೇ ಮಾಡ್ತೀವಿ ನಾವು ಬೇರೆ ಬೇರೆಯಾಗಿ ವರ್ಗೀಕರಣ ಮಾಡ್ತೀವಿ. ನೋ ದಿ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಪ್ರೊಟೆಕ್ಷನ್, ರಕ್ಷಣೆಯನ್ನು ಮಾಡೋದ್ರಿಂದ ರಕ್ಷಣೆಯ ಪ್ರಾಮುಖ್ಯತೆ ತಿಳ್ಕೊತೀವಿ. ಯಾಕೆ ಮಾಡಬೇಕು ನಾವು? ಗಿಡಗಳನ್ನು ಯಾಕೆ ಬೆಳೆಸಬೇಕು? ಪ್ರಾಣಿಗಳನ್ನು ಯಾಕೆ ಕೊಲ್ಲಬಾರ್ದು? ಇದ್ರ ಬಗ್ಗೆ ನಮಗೆ ಈ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊತೀವಿ. ಮೊದಲನೇದೇನೋ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇನ್ನೊಂದು ಸತಿ ಗಮನಿಸಿ ಕೇಳಿ ನಿಮಗೆ. ದಟ್ ಈಸ್ ಐಡೆಂಟಿಫೈ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್. ಸಜೀವಿಗಳು ಮತ್ತು ನಿರ್ಜೀವಿಗಳನ್ನು ನಾವು ಗುರುತಿಸ್ತೀವಿ, ಐಡೆಂಟಿಫೈ. ಸೆಕೆಂಡ್ ಒನ್, ನೋ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಸಜೀವಿಗಳ ಲಕ್ಷಣದ ಬಗ್ಗೆ ನಾವು ತಿಳ್ಕೊತೀವಿ. ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಟು ದಿ ಮೆಥಡ್ ಆಫ್ ಫುಡ್ ಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್, ಲೈಫ್ ಸೈಕಲ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್. ಸಸ್ಯಗಳ ಆಹಾರ ತಯಾರಿಕೆ, ಲೈಫ್ ಸೈಕಲ್, ಅವುಗಳ ಜೀವನ ಚಕ್ರ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಬಗ್ಗೆ ನಾವು ತಿಳ್ಕೊತೀವಿ. ಕ್ಲಾಸಿಫೈ ಅನಿಮಲ್ಸ್ ಬೇಸ್ಡ್ ಆನ್ ದೇರ್ ಫುಡ್ ಹ್ಯಾಬಿಟ್ಸ್, ದಟ್ ಈಸ್ ಫೀಡಿಂಗ್ ಹ್ಯಾಬಿಟ್ಸ್. ಅವುಗಳ ಆಹಾರದ ಇದ್ರ ಮೇಲೆ, ಇದ್ರ ಮೇಲೆ ನಾವೇನು ಮಾಡ್ತೀವಿ, ಅವುಗಳನ್ನು ಬೇರೆ ಬೇರೆಯಾಗಿ ವರ್ಗೀಕರಣ ಮಾಡ್ತೀವಿ. ಕೊನೆಯದು, ನೋ ದಿ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಸ್ಯಗಳು ಮತ್ತು ಪ್ರಾಣಿಗಳ ರಕ್ಷಣೆಯನ್ನು ಯಾಕೆ ಮಾಡಬೇಕು, ಅದರ ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ. ಈ ಪಾಠ ಮುಗಿಯೋಷ್ಟೊತ್ತಿಗೆ ಇಷ್ಟು ನಾಲೆಡ್ಜ್ ನಮಗೆ ಬಂದಿರಬೇಕು. ಗೊತ್ತಾಯ್ತಲ್ಲ? ಅದಕ್ಕೆ ಏನು ಹೇಳ್ತೀವಿ, ಇದನ್ನು ಕೂತ್ಕೊಂಡು ಅವತ್ತಿಂದ ಕೂತ್ಕೊಂಡು, ನಾವೆಲ್ಲ 5th ಬಂದಿದ್ದೀವಿ ಅಲ್ವಾ, ಇದು ಫಸ್ಟ್ ಕ್ಲಾಸು. ಅವತ್ತಿಂದ ಕೂತ್ಕೊಂಡು ನಾವು ಅವತ್ತಿಂದನೇ ಸ್ಟಡಿ ಮಾಡಬೇಕು. ಹಾಗೆ ನಾವು ಸ್ಟಡಿ ಮಾಡಿದ್ರೆ ಮಾತ್ರ ನಮಗೆ ಏನಾಗುತ್ತೆ, ನಮಗೆ ಚೆನ್ನಾಗಿ ಓದೋದಕ್ಕೆ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನಾವು ಹಾಗೆ ಮಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿ ಓದೋದಕ್ಕೆ ಬರುತ್ತೆ. ಅದನ್ನು ನಾವು ತಪ್ಪದಲ್ಲೇ ಮಾಡೋಣ. ಎಸ್, ಒಂದು ಕತೆ ಹೇಳ್ಬಿಡ್ತೇನೆ, ಲೇಜಿ ಸೋಮಣ್ಣ ಅಂತ. ಸೋಮಾರಿ ಸೋಮಣ್ಣ, ಲೇಜಿ ಸೋಮಣ್ಣ ಅಂತ. ನಾನು ಇಂಗ್ಲೀಷಲ್ಲಿ ಕತೆ ಓದ್ತಾ, ನಾನು ಬರೀ ಕನ್ನಡದಲ್ಲಿ ಕತೆ ಹೇಳ್ಬಿಟ್ರೆ ಬರೀ ಕತೆ ಕೇಳ್ತೀರ. ಆದರೆ ನಿಮ್ಗೆ ಆ ಸೆಂಟೆನ್ಸು ಅರ್ಥ ಆಗಬೇಕು ಅಂತ ನಾನು ಇಂಗ್ಲೀಷಲ್ಲಿ ಕತೆ ಓದ್ತಾ ನಿಮ್ಗೆ ಅರ್ಥ ಹೇಳ್ತಾ ಹೋಗ್ತೀನಿ. ಗೊತ್ತಾಯ್ತಲ್ವಾ? ಅವಾಗ ನಿಮಗೆ ಕತೆ ಕೇಳಿದಾಗೂ ಆಗುತ್ತೆ, ಇಂಗ್ಲೀಷಲ್ಲೂ ಕತೆ ಕೇಳಿದಾಗತ್ತೆ, ಕನ್ನಡದಲ್ಲೂ ಕತೆನ ಕೇಳಿದಾಗೆ ಆಗತ್ತೆ. ಅವನ ಹೆಸರು ಸೋಮಣ್ಣ ಅಂತ. ಅವನ್ನ ಲೇಜಿ ಸೋಮಣ್ಣ, ಸೋಮಾರಿ ಸೋಮಣ್ಣ ಅಂತ ಕರೆದಿದ್ದಾರೆ ಅಲ್ವಾ? ಯಾಕೆ ಅವನ್ನ ಸೋಮಾರಿ ಸೋಮಣ್ಣ ಅಂತ ಕರೆದಿದ್ದಾರೆ ನೋಡೋಣ. ಸೋಮಣ್ಣ ಈಸ್ ಎ ಲೇಜಿ ಪರ್ಸನ್. ಸೋಮಣ್ಣ ಈಸ್ ಎ ಲೇಜಿ, LAZY, ಲೇಜಿ ಅಂದರೆ ಸೋಮಾರಿ, ಪರ್ಸನ್ ಅಂದರೆ ವ್ಯಕ್ತಿ. ಸೋಮಣ್ಣ ಈಸ್ ಎ ಲೇಜಿ ಪರ್ಸನ್. ಸೋಮಣ್ಣ ಒಬ್ಬ ಸೋಂಬೇರಿ ಅಥವಾ ಸೋಮಾರಿ ವ್ಯಕ್ತಿ. ಈವನ್ ದೋ ಹಿ ಓನ್ಸ್ ಎ ಪೀಸ್ ಆಫ್ ಲ್ಯಾಂಡ್. ಈವನ್ ದೋ ಅಂದರೆ ಆದಾಗ್ಯೂ ಅಂತ ಕನ್ನಡದಲ್ಲಿ. ಆದಾಗ್ಯೂ, ಈವನ್ ದೋ ಹಿ ಓನ್ಸ್ ಎ ಪೀಸ್ ಆಫ್ ಲ್ಯಾಂಡ್. ಅವನು ಒಂದು ತುಂಡು ಜಮೀನನ್ನು ಹೊಂದಿದ್ದ, ಸ್ವಲ್ಪ ಜಮೀನನ್ನು ಹೊಂದಿದ್ದ ಅಂತ.
ಅವನ ಹತ್ರಲ್ಲೂ ಸ್ವಲ್ಪ ಜಮೀನಿತ್ತು. ಹಿ ಹ್ಯಾಸ್ ನಾಟ್ ವರ್ಕ್ಡ್ ಫಾರ್ ಅ ಸಿಂಗಲ್ ಡೇ ಇನ್ ಹಿಸ್ ಲ್ಯಾಂಡ್. ಹಿ ಹ್ಯಾಸ್ ನಾಟ್ ವರ್ಕ್ಡ್, ವರ್ಕ್ ಕೆಲಸ, ನಾಟ್ ವರ್ಕ್, ನಾಟ್ ವರ್ಕ್ಡ್, ಒಂದಿನನು ಫಾರ್ ಅ ಸಿಂಗಲ್ ಡೇ ಇನ್ ಹಿಸ್ ಲ್ಯಾಂಡ್, ಒಂದೇ ಒಂದು ದಿವಸ ಅವನ ಜಮೀನಿನಲ್ಲಿ ಕೆಲಸ ಮಾಡಲಿಲ್ಲ. ಹಿ ಯೂಸ್ ಟು ಲಿವ್ ಓನ್ಲಿ ಬೈ ರಿಸೀವಿಂಗ್ ವಾಟ್ ಅದರ್ಸ್ ಗೇವ್ ಹಿಮ್. ಮತ್ತು ಹೇಗೆ ಜೀವನ ಮಾಡ್ತಿದ್ದ ಸರ್ ಅವನು? ಹಿ ಯೂಸ್ ಟು ಲಿವ್, ಅವನು ಹೇಗೆ ಜೀವನ ಮಾಡ್ತಾಯಿದ್ದ? ಓನ್ಲಿ ಬೈ ರಿಸೀವಿಂಗ್ ವಾಟ್ ಅದರ್ಸ್ ಗಿವ್. ಅವನಿಗೆ ಬೇರೆಯವ್ರು ಏನು ಕೊಡ್ತಿದ್ರು ಅದರಲ್ಲಿ ಜೀವನ ಮಾಡ್ತಿದ್ದ. ಅಂದರೆ ಬೇರೆಯವ್ರು ಕೊಡೋದು ಅಂದರೆ ಏನು? ಇವನ ಕೇಳ್ಕೊತಿದ್ದ, ನಂಗೆ ಹಶ್ವಾಗ್ತಿದೆ, ಭಿಕ್ಷೆ ಬೇಡೋ ಥರ, ನಂಗೆ ಹಶ್ವಾಗ್ತಿದೆ ಕೊಡಿ, ನಂಗೆ ಹಶ್ವಾಗ್ತಿದೆ ಕೊಡಿ ಅಂತ ಹೋಗ್ಬಿಡಿ ಬೇರೆಯವ್ರನ್ನೆಲ್ಲ ಹೋಗಿ ಕೇಳೋನು. ಇವನೇನೋ ಹಸ್ತಿದ್ದೀನಿ ಬಂದಿದ್ದಾನೆ ಅಂತ ಅವರೇ ಮಾಡೋದು ಕೊಡೋರು, ಅದನ್ನು ಇವನು ತಿನ್ನು, ಈ ಥರ ಸೋಂಬಾರಿ ತಿನ್ನೋದು, ಹೋಗಿಲ್ಲ ಆರಾಮ್ ಕಡೆ ಮಲಕ್ಕೊಳ್ಳೋದು. ನಾನು ದುಡಿಬೇಕು, ನಾನು ಕೆಲಸ ಮಾಡಬೇಕು, ಈ ರೀತಿ ಅವನು ಯಾವತ್ತೂ ಯೋಚನೆ ಮಾಡಲೇ ಇಲ್ಲ. ಬರೀ ಇನ್ನೊಬ್ರ ಹತ್ರ ಕೇಳ್ಕೊಳ್ಳೋದು, ಅವ್ರು ಕೊಟ್ಟಿದ್ದನ್ನು ತಿನ್ನೋದು. ಅವನದು ಸ್ವಂತ ಜಮೀನಿದ್ರೂ ಒಂದು ದಿವಸ ಅದ್ರಲ್ಲಿ ಕೆಲಸ ಮಾಡಲಿಲ್ಲ. ಆಮೇಲೆ ಏನಾಯ್ತು ನೋಡಿ, ಹಿ ವಾಸ್ ವೆರಿ ಫಾಂಡ್ ಆಫ್ ಗ್ರೌಂಡ್ ನಟ್ಸ್. ಅವನಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಗ್ರೌಂಡ್ ನಟ್ ಅಂದರೆ ಕಡಲೆಕಾಯಿ. ಹಿ ವಾಸ್ ವೆರಿ ಫಾಂಡ್ ಆಫ್ ಗ್ರೌಂಡ್ ನಟ್ಸ್. ಅವನಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಎಸ್ಪೆಷಲಿ ಫ್ರೈಡ್ ಗ್ರೌಂಡ್ ನಟ್ಸ್, ಹುರಿದ ಕಡಲೆಕಾಯಿ ಅಂದರೆ ಅವ್ನಿಗೆ ಇನ್ನೂ ತುಂಬ ಇಷ್ಟ. ಹಸಿ ಕಡಲೆಕಾಯಿ ಅಲ್ಲ, ಕಡಲೆಕಾಯಿನ ಬಾಣಲೆಯಲ್ಲಿ ಹಾಕಿ ಹುರಿದಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಅವನಿಗೆ. ಏನು ಮಾಡೋನು? ಒನ್ಸ್ ವೈಲ್ ಈಟಿಂಗ್ ಫ್ರೈಡ್ ಗ್ರೌಂಡ್ ನಟ್ಸ್ ಹಿ ಗಾಟ್ ಅನ್ ಐಡಿಯಾ. ಒಂದ್ಸತಿ ಹಾಗೆ ಹುರಿದು ಕಡಲೆಕಾಯಿ ಬೀಜ ತಿಂತಿರ್ಬೇಕಾದ್ರೆ ಹಿ ಗಾಟ್ ಅನ್ ಐಡಿಯಾ, ಅವನೊಂದು ಐಡಿಯಾ ಹೊಳಿತು, ಒಂದು ಉಪಾಯ ಹೊಳಿತು. ಏನಪ್ಪ ಅದು? he thought that ಅವನು ಯೋಚನೆ ಮಾಡ್ದ. ಥಾಟ್ ಅಂದರೆ ಯೋಚನೆ ಮಾಡೋದು, ಥಾಟ್ ಯೋಚಿಸಿದ, ದಟ್ ಅದನ್ನು, ಯಾವುದನ್ನು? ಇಫ್ ಈ ಸೋಡ್ ಗ್ರೌಂಡ್ ನಟ್ಸ್ ಇನ್ ಇನ್ ಲ್ಯಾಂಡ್, ನಾನೇನಾದರೂ ನನ್ನ ಜಮೀನಲ್ಲಿ ಕಡಲೆಕಾಯನ್ನು ಬಿತ್ತಿದ್ರೆ, ಸೋ SOW ಸೋ ಅಂದರೆ ಬಿತ್ತೋದು, SOW ಸೋ ಅಂದರೆ ಬಿತ್ತೋದು. ಇಫ್ ಈ ಸೋಡ್ ಗ್ರೌಂಡ್ ನಟ್ಸ್ ಇನ್ ಇಸ್ ಲ್ಯಾಂಡ್, ಅವನ ಜಮೀನಲ್ಲಿ ಏನಾದರೂ ಕಡಲೆಕಾಯನ್ನು ಬಿತ್ತಿದ್ರೆ, ಹಿ ವುಡ್ ಗೆಟ್ ಎನಫ್ ಗ್ರೌಂಡ್ ನಟ್ಸ್ ಟು ಈಟ್. ನಾನು ಅವ್ರನ್ನ ಹೋಗಿ ಕೇಳಬೇಕಾಗಿಲ್ಲ, ನನ್ನ ಜಮೀನ ಕಡಲೆಕಾಯಿ ಬಿತ್ಬಿಟ್ರೆ ನನ್ನ ಜಮೀನ ತುಂಬ ಕಡಲೆಕಾಯಿ ಆಗುತ್ತೆ. ನೋಡಿ, ಹಿ ವುಡ್ ಗೆಟ್ ಗಾಟ್ ಅಂದರೆ ಪಡೆಯೋದು, ಗೆಟ್ ಪಡಿತೀನಿ, ಏನನ್ನ ಪಡಿತೀನಿ? ಎನಫ್ ಗ್ರೌಂಡ್ ನಟ್ಸ್ ಟು ಈಟ್. ಅವನ ಯೋಚನೆ ಅಷ್ಟೇ, ತಿನ್ನೋಕ್ಕೆ ತುಂಬ ಕಡಲೆಕಾಯಿ ಬೀಜ ಸಿಗುತ್ತೆ, ಕಡಲೆಕಾಯಿ ಸಿಗುತ್ತೆ, ಅವನು ಅದನ್ನು ಮಾರ್ತೀನಿ, ನಾನು ಒಳ್ಳೆ ಜೀವನ ಮಾಡ್ತೀನಿ, ಆ ಥರ ಯೋಚನೆ ಮಾಡಲೇ ಇಲ್ಲ. ನಾನೇ ಹಾಕೋದು ತುಂಬ ಕಡಲೆಕಾಯಿ ಬೆಳೆದು ಬಿಡುತ್ತೆ, ಅದನ್ನು ನಾನು ಬೇಗ ಯಾರ ಹತ್ರ ಕೇಳಿದ್ರೆ ನಾನೇ ತಿನ್ಬಿಡ್ಬೋದು ಎಲ್ಲ ಅದನ್ನು. ಎನಫ್ ಗ್ರೌಂಡ್ ನಟ್ ಟು ಈಟ್ ಆ್ಯಂಡ್ ಹಿ ನೀಡ್ ನಾಟ್ ಬೆಗ್ ಎನಿಬಡಿ ಫಾರ್ ಇಟ್. ಹಾಗೆ ನೋಡಿ ಹೇಗೆ ಯೋಚನೆ ಮಾಡಿದ್ದಾನೆ. ಈ ನೀಡ್ ಅಂದರೆ ಅವಶ್ಯಕತೆ, ಅವಶ್ಯಕತೆ ಇಲ್ಲ. ಏನತ್ತಕ್ಕೆ? ಬೆಗ್ ಎನಿಬಡಿ ಫಾರ್ ಇಟ್. ಬೆಗ್ ಅಂದರೆ ಭಿಕ್ಷೆ ಬಿಡೋದು, ಬೆಗ್ ಅಂದರೆ ಭಿಕ್ಷೆ ಬಿಡೋದು. ನಾಟ್ ಬೆಗ್ ಎನಿಬಡಿ ಫಾರ್ ಇಟ್. ಅದಕ್ಕೆ ನಾನು ಯಾರ ಹತ್ರಲೂ ಭಿಕ್ಷೆ ಕೇಳಬೇಕಾಗಲ್ಲ. ಹೋಗ್ಬಿಟ್ಟು ನಂಗೆ ಕಡಲೆಕಾಯಿ ಬೀಜ ಕೊಡಿ ಅಂತ ಕೇಳಬೇಕಾಗಲ್ಲ. ಆಲ್ಸೋ ಇಟ್ ವೆಲ್ ದಟ್ ಅವನು ಅಷ್ಟು ಯೋಚನೆ ಮಾಡಲಿಲ್ಲ. ಕಡಲೆಕಾಯಿ ಬೀಜ ಬಿತ್ತಿದ್ರೂ ಒಳ್ಳೇದಾಗ್ತಿತ್ತು. ಹೋಗ್ಕೊಳ್ಳಿ, ಅಷ್ಟಾರು ಒಳ್ಳೆ ರೀತಿ ಯೋಚನೆ ಮಾಡಿದ್ನಲ್ವ, ಪ್ರಯತ್ನ ಪಟ್ಟು ಮಾಡಿದ್ರೆ ಆಗಲಿ ಅಂದ್ಬಿಟ್ಟು ಅವನು ಅಷ್ಟಾರು ಮಾಡಿದರೆ ಸರ್, ಇನ್ನೂ ಎಂಥ ಮೂರ್ತನ ಮಾಡ್ದ ನೋಡಿ. ಆಲ್ಸೋ ಈ ಫೆಲ್ ದಟ್ ಇಫ್ ಯು ಸೋಡ್ ಫ್ರೈಡ್ ಗ್ರೌಂಡ್ ನಟ್ಸ್ ಇಟ್ ವಿಲ್ ಬಿ ಫ್ರೈಡ್ ಗ್ರೌಂಡ್ ನಟ್ಸ್. ಅವನೇನು ಯೋಚನೆ ಮಾಡ್ದ? ಕಡಲೆಕಾಯಿ ಬಿತ್ತರೆ ಕಡಲೆಕಾಯಿ ಆಗುತ್ತೆ, ಹುರಿದು ಕಡಲೆಕಾಯಿನ ಬಿತ್ತುಬಿಟ್ರೆ ಎಲ್ಲ ಹುರಿದು ಕಡಲೆಕಾಯಿ ಬೀಜ ಬಂದ್ಬಿಡುತ್ತೆ. ಅವು ಹುರಿಯೋ ಕೆಲಸನೂ ಇರಲ್ಲ. ನೋಡಿ ಎಂಥ ಸೋಂಬೇರಿ. ಕಡಲೆಕಾಯಿ ಬೆಳೆಯೋದು ಯೋಚನೆ ಮಾಡಿ ಬೆಳೆದಿದ್ದೀರು ಒಂಥರ ಆಯಿತು ಕಡಲೆಕಾಯಿ ಬೀಜ ಹಾಕಿ. ಅವ್ನು ಹುರಿದು ಕಡಲೆಕಾಯಿನೇ ಬಿತ್ತುಬಿಡ್ತೀನಿ, ಎಲ್ಲ ಹುರಿದು ಕಡಲೆಕಾಯಿ ಬೀಜ ಬಂದ್ಬಿಡುತ್ತೆ ಅಂತ.
ಅಲ್ವಾ? ನೋಡಿ ಹೀಗೆ ಹಿ ಫೆಲ್ಟ್ ದ್ಯಾಟ್ ಇಫ್ ಹಿ ಸೋಡ್ ಫ್ರೈಡ್ ಗ್ರೌಂಡ್ ನಟ್ಸ್ ಈಲ್ಡ್ ವುಡ್ ಬಿ ಫ್ರೈಡ್ ಗ್ರೌಂಡ್ ನಟ್ಸ್. ಈಲ್ಡ್ ಅಂದರೆ ಫಲ. ನಾವು ರಾಗಿ ಬಿತ್ತಿದ್ರೆ ರಾಗಿ ಬರುತ್ತೆ ಅಂತೀವಿ ಅಲ್ವಾ? ಬಿತ್ತಿದಂತೆ ಬೆಳೆ, ಯಾವುದನ್ನು ಬಿತ್ತೀವೋ ಅದ್ರ ಬೆಳೆ ಬರುತ್ತೆ. ಇವನೇನು ಯೋಚನೆ ಮಾಡಿಬಿಟ್ಟ, ನಾನು ಹುರಿದು ಕಡಲೆಕಾಯಿ ಬೀಜ ಹಾಕ್ತೀನಿ, ನಂಗೆ ಹುರಿದು ಕಡಲೆಕಾಯಿ ಬೀಜ ಬಂದ್ಬಿಡುತ್ತೆ. ಸೊ ಹಿ ವುಡ್ ಬಿ ನೋ ನೀಡ್ ಟು ಫ್ರೈ ದಿ ಗ್ರೌಂಡ್ ನಟ್ಸ್. ಯೋಚನೆ ಮಾಡ್ದ, ಸೊ ದೇರ್ ಇಸ್ ನೋ ನೀಡ್ ಟು ಫ್ರೈ ಗ್ರೌಂಡ್ ನಟ್ಸ್. ಕಡಲೆಕಾಯಿ ಬೀಜ ತಂದು ಹುರಿಯೋ ಕೆಲಸನೇ ಇರಲ್ಲ, ಯಾಕೆಂದರೆ ನಾನು ಹುರಿದು ಬಿತ್ತಿದ್ರೆ ನಂಗೆ ಹುರಿದಿದ್ದೇ ಬೆಳೆ ಬಂದ್ಬಿಡತ್ತೆ ಅಂತ. ಸರಿ, ಏನು ಮಾಡ್ದ? ನಾಟ್ ನೋಯಿಂಗ್ ದ ಟೈಪ್ ಆಫ್ ಸೀಡ್ಸ್ ಟು ಬಿ ಸೋನ್. ನಾಟ್ ನೋಯಿಂಗ್, ನೋ ಅಂದರೆ ಗೊತ್ತಾಗೋದು, ಯಾವ ಥರ ಕೆಲಸ ಮಾಡಿದ್ರು ಪಾಪ ಅಲ್ವ ಗೊತ್ತಾಗೋದು. ನಾಟ್ ನೋಯಿಂಗ್ ದಿ ಟೈಪ್ ಆಫ್ ಸೀಡ್ಸ್ ಟು ಸೋನ್. ಯಾವ ರೀತಿಯ ಬೀಜ ಬಿತ್ತಬೇಕು ಅಂತ ಅವನಿಗೆ ಗೊತ್ತೇ ಇಲ್ಲ, ಯಾವ ಥರದ ಬೀಜ ಬಿತ್ತಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ. ಬಟ್ ನನಗೆ ಬರೀ ತಿನ್ನೋದು ಒಂದೇ ಗೊತ್ತಿದ್ದಿದ್ದು, ಹುರಿದು ಕಡಲೆಕಾಯಿ ತಿನ್ನೋದು ಒಂದೇ ಅವನಿಗೆ ಗೊತ್ತಿದ್ದಿದ್ದು. ನಾಟ್ ನೋಯಿಂಗ್ ದ ಟೈಪ್ ಆಫ್ ಸೀಡ್ಸ್ ಟು ಬಿ ಸೋನ್, ಸೋಮಣ್ಣ ಸ್ಟಾರ್ಟೆಡ್ ಸೋಯಿಂಗ್ ಫ್ರೈಡ್ ಗ್ರೌಂಡ್ ನಟ್ಸ್ ಫ್ರಮ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್. ಮಾರನೇ ದಿವಸದಿಂದ ಏನು ಮಾಡ್ದ? ಹೇಗೆ ಬಿತ್ತಬೇಕು, ಭೂಮಿ ಹದ ಮಾಡಬೇಕು, ಇದೆಲ್ಲ ಅವ್ನು ಪಾಪ ಹೋಗಿದ್ರಲ್ಲ ಗೊತ್ತಾದು. ಚೆನ್ನಾಗಿ ಭೂಮಿ ಹದ ಮಾಡಿ, ಗಿಡ ಕಂಟೆ ಎಲ್ಲ ಕಿತ್ತಾಕಿ, ಭೂಮಿ ಹಗುರ ಮಾಡಿ, ಯಾವಾಗ ಮಳೆ ಬರುತ್ತೆ ನೋಡಿಕೊಂಡು, ಆ ಮಳೆ ಬಿದ್ದಾಗ ಹೋಗಿ ಕಾಲ ದೇಶ ಎಲ್ಲ ನೋಡಿ, ಇದು ಯಾವುದು ಪಾಪ ಹಿಂದೆ ಮುಂದೆ ಕೆಲಸ ಮಾಡಿರೋಂಗೆ ಗೊತ್ತಿತ್ತು. ಏನಿಲ್ಲ, ನಾಟ್ ನೋಯಿಂಗ್ ದಿ ಟೈಪ್ ಆಫ್ ಸೀಡ್ಸ್ ಟು ಬಿ ಸೋನ್, ಸೋಮಣ್ಣ ಸ್ಟಾರ್ಟೆಡ್ ಸೋಯಿಂಗ್ ಫ್ರಮ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್. ಅದು ಯಾವ ಕಾಲ, ಯಾವ ದೇಶ, ಏನು ದಿನ ಏನೂ ನೋಡಲಿಲ್ಲ ಅವನು. ಅವತ್ತು ಯೋಚನೆ ಮಾಡಿದ ಮಾರ ದಿವಸದಲ್ಲೇ ಶುರು ಮಾಡ್ಬಿಟ್ಟ ಬಿತ್ತಕ್ಕೆ. ಸೀಯಿಂಗ್ ಸೋಮಣ್ಣ ವರ್ಕಿಂಗ್ ಇನ್ ಹಿಸ್ ಲ್ಯಾಂಡ್, ಅದರ್ ನೈಬರಿಂಗ್ ಫಾರ್ಮರ್ಸ್ ವರ್ ವೆರಿ ಹ್ಯಾಪಿ. ಏನೋ ಜಮೀನಿಗೆ ಬಂದು ಕೆಲಸ ಮಾಡ್ತಿದ್ದಾನಲ್ಲ ಅಂತ ನೋಡಿ ಬೇರೆ ರೈತರು ಖುಷಿಯಾಗೋಯ್ತು. ಓ ಪರವಾಗಿಲ್ಲಪ್ಪ, ಸೋಮಣ್ಣ ಒಂದು ಜಮೀನಲ್ಲಿ ಬಂದು ಏನೋ ಕೆಲಸ ಮಾಡ್ತಿದ್ದಾನೆ ಅಂತ. ದಟ್ ಸೋಮಣ್ಣ ಹ್ಯಾಡ್ ಲೆಫ್ಟ್ ಹಿಸ್ ಲೇಜಿನೆಸ್ ಫೈನಲಿ. ಹಾಕೊಳ್ಳಿ, ಈಗಲಾದರೂ ಅವನು ಸೋಮ್ಯಾರಿತನ ಬಿಟ್ಟಿದ್ದಾನಲ್ಲ ಅಂತ ಅವರಿಗೆ ಖುಷಿ ಆಯಿತು. ಅವನು ಏನು ಮಾಡ್ತಿದ್ದಾನೆ, ಯಾಕೆ ನೀವನೋ ಕೇಳಿದ್ರಲ್ವ ಅವ್ರು ಹೋಗಿ ಹೇಳೋದು, ಹೀಗೆಲ್ಲ ಹೀಗೆ ಮಾಡು ಅಂತ. ಅವನು ಏನೂ ಕೇಳಲಿಲ್ಲ ಯಾರೂ. ಅವರು ನೋಡಿದ್ರು ಏನೋ ಮಾಡ್ತಾ ಇದ್ದಾನೆ, ಒಟ್ಟಿನ ಸತಿ ಕೂತ್ಕಳ್ದ್ಬಿಟ್ಟು ಏನೋ ಬಂದು ಮಾಡ್ತಿದ್ದಾನಲ್ವ ಜಮೀನಲ್ಲಿ, ಸೋಮೇರ್ದನ ಬಿಟ್ಟಿದ್ದಾನ ಅಂತ ಅವ್ರಿಗೆ ಖುಷಿ ಆಯಿತು. ಡೇಸ್ ಪಾಸ್ಡ್, ದಿನ ಕಳೀತು. ಪ್ಲ್ಯಾಂಟ್ಸ್ ಗ್ರೂ ಆ್ಯಂಡ್ ಗ್ರೀನರಿ ವಾಸ್ ಎವ್ರಿವೇರ್. ಬೇರೆ ಕಡೆ ಎಲ್ಲ ಬೇರೆಯವ್ರ ಜಮೀನೆಲ್ಲ ಅವರೆಲ್ಲ ಕೆಲಸ ಮಾಡಿದ್ರಲ್ವ, ಅಲ್ಲೆಲ್ಲ ಏನಾಯಿತು? ಪ್ಲ್ಯಾಂಟ್ಸ್ ಗ್ರೂ ಗಿಡಗಳು ಬೆಳೀತು. ಆ್ಯಂಡ್ ಗ್ರೀನರಿ ವಾಸ್ ಎವ್ರಿವೇರ್, ಎಲ್ಲೆಲ್ಲೂ ಹಸಿರು. ಬಟ್ ನಾಟ್ ಎ ಸಿಂಗಲ್ ಪ್ಲ್ಯಾಂಟ್ ಅಪಿಯರ್ಡ್ ಇನ್ ಸೋಮಣ್ಣಾಸ್ ಲ್ಯಾಂಡ್. ಬೇರೆಯವ್ರ ಜಮೀನಲ್ಲೆಲ್ಲ ಹಸಿರು ಬಂತು, ಸೋಮಣ್ಣನ ಜಮೀನಲ್ಲಿ ಒಂದೇ ಒಂದು ಕಡಲೆ ಗಿಡ ಹುಟ್ಟಲಿಲ್ಲ. ಸಿಂಗಲ್ ಪ್ಲ್ಯಾಂಟ್, ಒಂದು ಗಿಡನೂ ಹುಟ್ಟಲಿಲ್ಲ. ಯಾಕೆ? ನೋಡಿ, ಯೋಚನೆ ಮಾಡಿ ನೀವೇನೆ. ಯು ಹ್ಯಾವ್ ರೀಡ್ ದ ಸ್ಟೋರಿ, ನಿಮಗೆ ಸ್ಟೋರಿ ಗೊತ್ತಾಯಿತು. ವೈ ಡಿಡ್ ಪ್ಲ್ಯಾಂಟ್ಸ್ ನಾಟ್ ಗ್ರೋ ಇನ್ ಸೋಮಣ್ಣಾಸ್ ಲ್ಯಾಂಡ್? ಸೋಮಣ್ಣನ ಜಮೀನಲ್ಲಿ ಯಾಕೆ ಗಿಡಗಳು ಹುಟ್ಟಲಿಲ್ಲ? ನೀವು ಹೇಳಬೇಕೀಗ. ಬೇರೆಯವ್ರ ಜಮೀನಲ್ಲ ಗಿಡಗಳು ಹುಟ್ಟು, ಸೋಮಣ್ಣನ ಜಮೀನಲ್ಲಿ ಯಾಕೆ ಗಿಡಗಳು ಹುಟ್ಟಲಿಲ್ಲ? ಇದನ್ನು ಯೋಚನೆ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಯಾಕೆ ಹುಟ್ಟಲಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಗೊತ್ತಾಯ್ತಲ್ಲ? ಎಸ್, ಇದನ್ನು ನೀವು ಕಲಿತ್ಕೊಳ್ಳಿ. ಕಥೆಯನ್ನು ಯೋಚನೆ ಮಾಡಿ ಯಾಕೆ ಗಿಡ ಹುಟ್ಟಲಿಲ್ಲ ಅಂತ ನೀವು ಹೇಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಸೋಮಣ್ಣನ ಕತೆ ಅರ್ಥ ಆಗಿದೆ ಅಂತ ಗೊತ್ತು ಅಂದ್ಕೊಳ್ತೀನಿ ನಾನು, ಅಲ್ವಾ? ನೀವು ಓದಿ ಟೆಕ್ಸ್ಟ್ ಬುಕ್ಗಳು ತೊಗೊಳ್ಬೇಕಿನ್ಮೇಲೆ ಟೆಕ್ಸ್ಟ್ ಬುಕ್ಗಳು ತೊಗೊಂಡು
ವರ್ಕ್ ಮಾಡಬೇಕು. ಮಾಡ್ತೀರಲ್ಲ? ಥ್ಯಾಂಕ್ ಯು.